ಹಲೋ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವದಾ. ಹೌದು. ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ? ಜಗದ ಒಡೆಯ ಜಗದ ರಕ್ಷಕ ಸೃಷ್ಟಿಯ ಪಾಲಕ ನಮ್ಮ ನಿಮ್ಮೆಲ್ಲರ ಮಾಲಕ. ಹೌದು ಹೌದು. ಯಾವ ಗುರುಗೌರಿ ಸೋಮಲಿಂಗೇಶ್ವರನ ಕರ್ತುಗದ್ದಿಗೆ ಕೋಟಿ ಕೋಟಿ ನಮಸ್ಕಾರನ್ನ ಹೇಳಿ ಹೇಳಿ ಹಾಗೂ ಆತನ ದೇವ್ರು ಹೇಳುತ್ತ ಅವನಿಗೆ ಪ್ರೀತಿಯ ಶಿಷ್ಯನಾದ ಹಾ ಹಾ ಭಕ್ತವತ್ಸಲ ಕಾಮಧೇನು ಪವಾಡ ಪುರುಷ ಹೌದು ಹೌದು ಶಾಪಾನುಗ್ರಹ ಸಮರ್ಥ ಉಳಿತಿರ್ತಕ್ಕಂಥ ಯಾರಿಪ್ಪ? ಯಾವ ಜಗತ್ತದೊಳಗ ಭಕ್ತರಿಗೋಸ್ಕರವಾಗಿ ಮೂಲಪೀಠ ಮುಮ್ಮೆಟ ಗುಡ್ಡದ ಮೇಲೆ ಹಗ್ಗ ಕೋಲಗಳನ್ನಿಲ್ಲದೆ ಇಲ್ಲದೆ ಅಂತರ್ಲೆ ಕಂಬಳಿ ಢೇರೆ ಹೊಡೆದಿಕೊಂಡು ಯಾವ ಯೋಗಿನಾದ ಅಮ್ಮೋಗ ಸಿದ್ಧ ಭಕ್ತರ ಉದ್ಧಾರಗೋಸ್ಕರವಾಗಿ ನೆಲೆಗೊಂಡ. ಹೌದು ಹೌದು. ಅಂತ ನನ್ನ ಸಾಧು ಅಮ್ಮೋಗಿ, ಯೋಗಿ ಅಮ್ಮೋಗಿ, ಋಷಿ ಅಮ್ಮೋಗಿ, ಹೌದು ತ್ಯಾಗಿ ಅಮ್ಮೋಗ ಸಿದ್ಧ ಮುತ್ಯನ ಪಾದಕ್ಕೆ ಕೋಟಿ ಕೋಟಿ ದೀರ್ಘ ಹೇಳಿ ಹೇಳಿ ಅಂಶದ ಮುತ್ಯನ 3 ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರಿಪ್ಪ? ಶಂಭೋ ಸುಲ್ತಾನಿ ಮಾದಣ್ಣ ತೇರ್ವಾಳ ಮಂಗರೇಶಿದ ಕರಿಣಿ ಮಲಕಾರ್ಸಿದ್ದ 3 ಮಂದಿ ಪುಣ್ಯದ ಮಕ್ಕಳು. ಹೌದು ಹೌದು. ಮುಂದೆ 4 ಮಂದಿ ಸತ್ಯ ಧರ್ಮರು. ಯಾರ್ಯಾರು? ಅವತಾರವುದು ಸಿದ್ಧ ದೇವೇಂದ್ರ ಬಿಳಿಯಣ್ಣಿ ಸಿದ್ಧ ಆಚಾರಗೌಡ ಸುಮಣಮುತ್ಯ, ಹಾ ಜ್ಯೋತಿ ಬೆಳಕಿನಂತ ಜ್ಯೋತಿ ಕನ್ನಾಪುಡಿಯವರು 4 ಮಂದಿ ಸತ್ಯ ಧರ್ಮರು. ಹೌದು. ಮುಂದೆ 21 ಮಂದಿ ಧರ್ಮರು, 101 ಮಂದಿ ಸಿದ್ಧರು, ಹೌದು 1700 ಕರಿಕಂಬಳಿ 77 ಕೋಟಿ ಶರಣರ ತನ ಅಂಶದ ಮುತ್ಯನ ಬೆಳ್ಳಿ ಹೆಬ್ಬೆದರಿಪ್ಪ. ಎಲ್ಲಾ ಸಿದ್ಧರಿಗೆ ಶಿರ್ವಾಳ ಗುಳಿ ಮುತ್ಯನ ಸಂಘದ ಪರವಾಗಿ ಮತ್ತೊಮ್ಮೆ ದೀರ್ಘದಂಡ ಹೇಳಿ ಹೇಳಿ ಯಾವ ಸೋಲಾಪುರ ಜಿಲ್ಲೆಯ ದಕ್ಷಿಣ ಸೋಲಾಪುರ ತಾಲೂಕಿನ ಪುಣ್ಯ ಭೂಮಿ ಪಾವನ ಕ್ಷೇತ್ರ ಆಗಿರ್ತಕ್ಕಂಥ ಹೌದು ಶಿರ್ವಾಳ ಗ್ರಾಮದ ಒಡಿಯನನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ? ಯೋಗಿನಾದ ಅಮ್ಮೋಘಿಸಿದ ಮುತ್ಯನ ಪಾದಕ್ಕ ನತಮಸ್ತಕನಾಗಿ ಆಗಿ ಜಗತ್ತದೊಳಗ ಅಂಶದ ಮುತ್ಯನ ಪ್ರತಿ ಅವತಾರಿ ಯಾವ ಶಿರ್ವಾಳದ ಗುಳಿ ಮುತ್ಯ. ಹೌದು ಹೌದು. ಭಕ್ತರಿಗೋಸ್ಕರವಾಗಿ ಮಲಗಿರ್ತಕ್ಕಂತ ಹುಲಿ, ಹುಲಿ ಎಬ್ಸಿದ್ರ ಹಾರಿ ಮೈ ಮೇಲೆ ಬರ್ತದ. ಹೌದು ಹೌದು. ಯಾಕ್ರಿ? ಹೌದು. ಯಾರೇ ಹುಲಿ ಹತ್ತಿರ್ತಂದ್ರ ಹಾರಿ ಮೈ ಮೇಲೆ ಬಂದು ಮುಂದಿನ ಒಂದು ಪುಂಗಿ ಖಲಾಸ್ ಮಾಡ್ತದ. ಹೌದು ಹೌದು. ಅಂತ ನನ್ನ ಶಿರ್ವಾಳ ಗುಳಿ ಮುತ್ಯ ಮನಗಿದ ಹುಲಿಗೆ ಹೊಡೆದ್ರ ಮಂದಿ ಆತಂಕ ಮಾಡಿರ್ತಕ್ಕಂತ ಹುಲಿಗಿ ಮರ್ದನ ಮಾಡ್ಲಿಕ್ಕೆ ಹೊಂಟ್ರು. ಹೌದು ಹೌದು. ಅವಾಗ ಈಗಿನ ಹೆಬ್ಬಾಳ ಯಾವುದು ಕಲ್ಲಿಪ್ಪರಿಗೆ ನಾಡಸುತ್ತ. ಹೌದು ಹೌದು. ಅವಾಗ ಶಿರ್ವಾಳ ಗುಳಿ ಮುತ್ಯ ಜಾಲಿ ಬೆಳ್ಳ ಹುಲಿ ಮಲಗಿತ್ತು. ಮಲಗಿರ್ತಕ್ಕಂತ ಹುಲಿಗೆ ಹೊಡೆದ್ರ ಇದು ಪಾಪಕ್ಕೆ ಗುರಿ ಆಗ್ತದ. ಹೌದು. ಅದಕ್ಕೆ ಹುಲಿಗೆ ಅಭಿಷಿ ಹೇಳ್ತಾರ. ಏನ್ ಹೇಳ್ತಾರ? ಹುಲಿಯಪ್ಪ, ಜಗತ್ತದೊಳಗ ಹುಲಿಯಾಗಿ ಹುಟ್ಟಿ ಬಂದಿದಿ. ಇವತ್ತ ನೀ ನನಗೆ ಹೊಡೆದು ಹುಲಿಯಾಗಿ ಮೆರಿ ಇಲ್ಲಾದ್ರೆ ನಿನಗೆ ಹೊಡೆದ ನಾ ಜಗತ್ತದೊಳಗೆ ಹುಲಿಯಾಗಿ ಮೆರಿ ಆಗ್ತೇನೆ ಅಂತ ಹೇಳಿ ಮೆರಿತೀನಂತ ಮಾತೇಳಿ ಹುಲಿಗೆ ಎಚ್ಚರ ಕೊಟ್ರು. ಹೌದು ಹೌದು. ಹುಲಿಗೆ ಯವಶ್ಯ ಹೊಡೆದಿರ್ತಕ್ಕಂತ ಶಿರ್ವಾಳ ಗುಳಿ ಮುತ್ಯ ಎಂತಾದತ್ತ ಕೇಳಿದ್ರ ನಾವು ನೀವು ಎಲ್ಲಾರು ಕೊಳ್ಳಾಗ ಲಾಕೆಟ್ ಹಾಕೋತೇವಲ್ರಿ. ಬಂಗಾರದ 2 ತೊಲಿವು 3 ತೊಲಿವು. ಎಂತ ಲಾಕೆಟ್ ಹಾಕೋತೇವ್ರಿ? ಬಂಗಾರದು. ಮಾಸಿದ ಗೌಡ್ರ ಬಂಗಾರ ಲಾಕೆಟ್ ಹಾಕೋತೇವ್. ಹೌದು ಹೌದು. ಖರೆ ಶಿರ್ವಾಳ ಗುಳಿ ಮುತ್ಯನ ಲಾಕೆಟ್ ಹಂಗಿಲ್ಲ. ಇದು ಅಂತ ಲಾಕೆಟ? ಇದು ಕರಿದ ಹರಿನ ಲಾಕೆಟ. ಎಲ್ಲಿ ಸಿಗತಾವ? ನೀ ಹಾಕೊಂಡದು ಬಂಗಾರಕ್ಕ ಯಾರೇ ಹಾದಿ ಬಡದ ಅದರದಿಂದ ನಿನ್ನ ಜೀವಕ ಆತಂಕ ಅದ. ಖರೆ ಗುಳಿ ಮುತ್ಯನ ಲಾಕೆಟದಿಂದ ನಿನಗ ಬಂದಿರ್ತಕ್ಕಂತ ಕಷ್ಟ ನಷ್ಟಗಳೆಲ್ಲ ಬದಿಗಾಗ್ತಾವ. ಹೌದು ಹೌದು. ಅಂತ ನನ್ನ ಹುಲಿ ಹೊಡೆದು ಹುಲಿಯಾಗಿ ಮೆರೆದಿರ್ತಕ್ಕಂತ ಶಿರ್ವಾಳ ಗುಳಿ ಮುತ್ಯನ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರವನ್ನು ಹೇಳಿ ಹಾಗೂ ನಡೆದಾಡುವ ದೇವರು, ಮಾತಾಡುವ ದೇವರು, ಯಾವ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿರ್ವಾಳದ ಮಠದ ಒಡೆಯರು ಸೋಮಲಿಂಗೇಶ್ವರ ಮುತ್ಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಹೇಳಿ ಅಂಶದ ಮುತ್ಯನ ಸಿದ್ಧಾಟಿಗೆ ಜಗತ್ತದೊಳಗ ಹೆಂಗ ಬೆಳೆಸಿದ್ರು? ಆಗಿನ ದಿನಮಾನದೊಳಗ ಈ ಶಿವಸ್ಥಾನ ಹೆಗಲಿಗೆ ಹೊತ್ತುಕೊಂಡು ತಿರುಗಾಡಿದ್ರು. ಊರೂರ ನಾಡ ಸಂಚಾರ ಮಾಡಿ ಹೌದು ಜಗತ್ತದೊಳಗ ಮಧುಗುಣ ಮುತ್ಯ ಅಂಶದ ಮುತ್ಯನ ಶ್ರುತಿ ಸಾರಿದ್ರು. ಹೌದು ಹೌದು. ಅಂತ ಗಾನಕೋಗಿಲೆ ಸಿದ್ಧರತ್ನ ಶಾಪಾನುಗ್ರಹ ಸಮರ್ಥ ಉಳಿತಿರ್ತಕ್ಕಂಥ ಮಧುಗುಣ ಮುತ್ಯನ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಇವತ್ತಿನ ಕಾರ್ಯಕ್ರಮದ ಒಡಿಯನಾಗಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಯಾವ ಆದಿಶಕ್ತಿ ಸ್ವರೂಪಿ ಮಹಾಲಕ್ಷ್ಮಿ ತಾಯಿ ಇದು ಕಾರ್ಯಕ್ರಮ ವಿಶೇಷವಾಗಿ ನಡೆದಿರ್ತಕ್ಕಂಥದ್ದು. ಹೌದು.
ಆ ಆದಿಶಕ್ತಿ ಪಾದಕ್ಕೂ ಕೂಡ ನಮ್ಮ ಸಂಘದ ಪರವಾಗಿ ನಮಸ್ಕಾರವನ್ನು ಹೇಳಿ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಏನಾಗ್ಯದ ಯಾವ ಕರ್ನಾಟಕ ರಾಜ್ಯದ ಒಂದು ಅಥಣಿ ತಾಲೂಕಿನ ಅರಟಾಳ ಗ್ರಾಮದ ಕಲ್ಮೇಶ್ ಮಾಸ್ತರಿಗೆ ಕೂಡ್ಸ್ಯಾರ ಇಲ್ಲಿ. ಹಾ 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 ಏನ್ರಿ ಕಲ್ಮೇಶ್ ಮಾಸ್ತರ್ ಕೂಡ್ಸ್ಯಾರ. ಕೂಡ್ಸ್ಯಾರ ಅಂತ ಕಲ್ಮೇಶ್ ಮಾಸ್ತರ್ ಹೆಂಗಂತ ಕೇಳಿದ್ರೆ ಒಳ್ಳೆ ಹಿರಿ ಕಲಾವಿದರು. ಹೌದು ಹಿರಿ ಕಲಾವಿದರು, ಹಾ ಹಾ ಜಗತ್ತಕ್ಕೆ ಅನುಭವ ಹೇಳ್ತಿರ್ತಕ್ಕಂಥವ್ರು, ಶಾಸ್ತ್ರ ಹೇಳ್ತಿರ್ತಕ್ಕಂಥವ್ರು, ಹೌದು ರಾಮಾಯಣ ಮಹಾಭಾರತ ಹೇಳ್ತಿರ್ತಕ್ಕಂಥವ್ರು ಹೇಳ್ತಾರಲ್ರಿ ಹೇಳ್ತಾರತಿ. ಹಾ ಹಾ ಅಂತ ಕಲ್ಮೇಶ್ ಮಾಸ್ತರ್ ಅವರು ಮ್ಯಾಳಿಗೂ ಮತ್ತು ಅವ್ರ ಸಂಘದಾಗಿದ್ದಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಶಿರವಾಳ ಗುಳಿಮುತ್ಯನ ಸಂಘದ ಪರವಾಗಿ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ಇನ್ನು ವಿಶೇಷವಾಗಿರ್ತಕ್ಕಂಥ ನಮಸ್ಕಾರ ಕೇಳಿದ್ರೆ ಯಾರಿಗೆ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿದ್ರೆ ಈಗ ನೋಡ್ರಿ ಕೋರ್ಟಿನೊಳಗೆ ನ್ಯಾಯ ನಡೀತಾವ. ಏನ್ ನಡೀತದ? ಒಂದು ಈ ಪಾರ್ಟಿ 1ನೇ ನಂಬರ್ ಪಾರ್ಟಿ, ಒಂದು 2ನೇ ನಂಬರ್ ಪಾರ್ಟಿ ಇರ್ತಾವ. 2 ಪಾರ್ಟಿ ಇದ್ದಳಿಗೆ ಕೋರ್ಟ್ ನಡೀತಿರ್ತದ. ಎಡ್ಡಕ್ಕ ಒಂದೊಂದು ವಕೀಲ ಇರ್ತಾರ. ಹೌದು 2 ವಕೀಲುಗಳಿಗೆ ಜಡ್ಜಿಮೆಂಟ್ ಕೊಡ್ಲಿಕ್ಕ ಕೊನೆಯದಾಗಿ ಜಡ್ಜ್ ನಿರ್ಣಯ ಮಾಡ್ತಾನ. ಹೌದು ಹೌದು ಕೋರ್ಟ್ ನಿರ್ಣಯ ಮಾಡ್ತದ. ಹಾ 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 ಹಾಗೆ ಇವತ್ತು ನಮ್ಮ 2 ಮಂದಿ ವಕೀಲರಿಗೆ ಯಾರ ಜಡ್ಜ ಜಡ್ಜಿಮೆಂಟ್ ಕೊಡ್ಲಿಕ್ಕ ದೈವನೇ ಜಡ್ಜ್ ಆಗಿ ಕೂರ್ತದಿಲ್ಲಿ. ಹೌದು ಹೌದು ಆ ದೈವ ಜಡ್ಜ್ ಅಲ್ಲ, ನಮ್ಮ ಪಾಲಿಗೆ ದೇವ್ರತೆ ತಿಳ್ಕೊಂಡು ಕೂತಿರ್ತಕ್ಕಂಥ ದೈವಕ್ಕೆ ನಮ್ಮ ಸಂಘದ ಪರವಾಗಿ ನಮಸ್ಕಾರವನ್ನು ಹೇಳಿ ಅನುಭಾವಿಗಳನ್ನು ಮಾತು ಹಿಂಗೆ ಹೇಳ್ತಾರ. ಏನ್ ಹೇಳ್ತಾರ? ನೀನೊಲಿದ ಪಾದವನಿಟ್ಟನಲ್ವೇ ಸುಕ್ಷೇತ್ರವಾಯ್ತು, ಆಯ್ತು ಜಲವೇ ಪಾವನ ತೀರ್ಥವಾಯ್ತು, ಸುಲಭ ಶ್ರೀ ಗುರುವೇ ಕೃಪೆಯಾಗು ನಿನ್ನೊಲಿಂದ ಅಂತ ಹೇಳ್ತಾರ. ಇದೇ ಯಾಕೆ ಹೇಳ್ತಾರ? ಭಗವಂತ ಭೂಮಿ ಮೇಲೆ ಪಾದಿಟ್ಟಂದ್ರ ಏನಾಗ್ತಾವ್ರಿ? ಪಾದಿಟ್ಟು ಭೂಮಿ ತೀರ್ಥ ಕ್ಷೇತ್ರ ಆಗ್ತದ. ಹಾ 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 ಪಾದಿಟ್ಟು ಜಲ ಪಾವನ ಆಗ್ತದ. ಮುಟ್ಟಿರ್ತಕ್ಕಂಥ ಜಲ ಪಾವನ ಆಗ್ತದ. ಹೌದು ಅಂತ ಮಹಾತ್ಮರು ತೋರಿರ್ತಕ್ಕಂಥ ಇದು ಭೂಮಿ ಅದ. ಹೌದು ಹೌದು ಅದಕ್ಕೆ ನೀವು ಮನುಷ್ಯರಾಗಿ ಹುಟ್ಟಿ ಬಂದಿದ್ದೇವಲ್ರಿ. ಮನುಷ್ಯರಾಗಿ ಹುಟ್ಟಿ ಬಂದಿದ್ದೇವೆ ಅಂದ್ರೆ ನಾವೇ ಮನುಷ್ಯರಾಗಿ ಹುಟ್ಟಿ ಬಂದಿದ್ದೇವೋ ಏನು ಇನ್ನೊಂದು ಬಂದಾವ ಪಶು ಪಕ್ಷಿ ಪ್ರಾಣಿಗಳು? ಬಾಳ ಬಂದವ್ರಿ. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ. ಇವು ಎಲ್ಲ 21 ಲಕ್ಷ ಹುಟ್ಟಿ ಬಂದಾವ. ಹಾ ಹಿಂಗೆಲ್ಲ ಕೂಡಿಸಿ 84 ಲಕ್ಷ ಇವನಿಗೆ ಇದು. ಹೌದು ಹೌದು ಹೌದಿಲ್ರಿ? ಹೌದು ಎಲ್ಲಾರು ಹುಟ್ಟಿನೇ ಬಂದಾರ. ಖರೆ ಹಾ ನೀತಿ ಮಾತ ಬೋಧ ಯಾರು ಹೇಳ್ತಾರ? ಯಾರಿಗ ಹೇಳ್ತಾರ್ರಿ? ಮನುಷ್ಯ ಜನ್ಮಕ್ಕೆ ನೀತಿ ಮಾತು ಹೇಳ್ಯಾರ. ಯಾಕೆ ಹೇಳ್ತಾರ ಇವ್ರಿಗೆ? ಪದೋಪದಿ ಮನುಷ್ಯನಿಗೆ ಹೇಳ್ತಾರ. ಯಾಕ? ಎಲ್ಲಾ ಪ್ರಾಣಿಗಳಕ್ಕಿಂತಲೂ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಯಾರಿಗದತ್ತ ಕೇಳಿದ್ರೆ ಮನುಷ್ಯ ಜನ್ಮಕ್ಕದ. ಹಾ 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 ಖರೆ ಜ್ಞಾನರೇ ಎಲ್ಲಾರು ಬಂದು ಮನುಷ್ಯಗೆ ಹೇಳ್ಯಾರ. ವಿಶೇಷ ಇರ್ಲಿಕ್ಕಾಗಿ ಇವನಿಗೆ ಹೇಳುದು. ದನಗಳಿಗೆ ಯಾರು ಹೇಳಿಲ್ಲ, ಮನುಷ್ಯಗೆ ಮತ್ತೆ ಹೇಳ್ಬೇಕಾಗ್ಯದ. ಯಾಕತ್ತ ಕೇಳಿದ್ರ ಆಕಳ ಎಷ್ಟು ಹಸು ಇರ್ಲಿ ಕಣಕಿನೇ ತಿತ್ತದ, ಹುಲ್ಲೇ ತಿತ್ತದ. ಹೌದು ಹೌದು ಇನ್ನೊಂದು ತಿನ್ನಲ್ಲ. ಇಲ್ಲ ಇಲ್ಲ. ಯಾಕ್ರಿ? ಇಲ್ಲ, ಅದ್ರ ಧರ್ಮದ. ಹುಲಿ ಏನ್ ಮಾಡ್ತದ? ಅದಕ್ಕೆ ಎಷ್ಟು ದಿನ ಉಪವಾಸ ಇಡ್ರಿ ಅಲ್ಲ, ಅದ ಮೌಷ್ಯ ತಿತ್ತದ. ಹುಲ್ಲೆಂದು ತಿನ್ನಲ್ಲ. ಇಲ್ಲ ಇಲ್ಲ, ಅದ್ರ ಧರ್ಮದ. ಹೌದು. ಖರೆ ಮನುಷ್ಯ ಹ್ಯಾಂಗ್ ಮಾಡ್ತಾನ ಅಂದ್ರ ಈಗ ಇದ್ದುದು ಇನ್ನೊಂದು ಗಳಿಗೆ ಇರಲ್ಲ, ಬದಲಾಗ್ತದ. ಹ್ಯಾಂಗ ಸಮಯ ಬರ್ತದ ಹಂಗ ಸಮಯಕ್ಕೆ ತಕ್ಕಂಗೆ ಸಾಕ್ತಾನ. ಅದಕ್ಕಾಗಿ ಮನುಷ್ಯನಲ್ಲಿ ಹ್ಯಾಂಗ ಆಗ್ತದ ಅಂದ್ರ ಯಾವ ತರನಾಗಿ ನೀರಿನಲ್ಲಿ ಅಂತರ್ಗಂಗಿ ಹುಟ್ಟುತ್ತದ ಬಾಯಿ ಒಳಗ. ನೀರಿನಾಗೆ ಹುಟ್ಟುತ್ತದ. ಮೊಟ್ಟ ಮೊದಲು ಬಾಯಿ ಒಳಗ ಅಂತರ್ಗಂಗೆ ಅದೇನ್ರಿ? ಇಲ್ರಿ. ನೀರಿನಕ್ಕಿಂತ ಮೊದಲು ಏನೂ ಇಲ್ಲ. ಇಲ್ಲ. ಯಾವಾಗ ಬಾವಿಯಾಗ ನೀರು ಸ್ಟಾಕದು ಅವಾಗ ನೀರಿನೊಳಗೆ ಹುಟ್ಟ್ಯಾದ. ನೀರಿನೊಳಗೆ ಹಾಸು ಹುಟ್ಟಿ ನೀರಿಗೆ ಮುಚ್ಚಾದ. ಹೌದು. ಹಾಂಗ ಮನುಷ್ಯನಲ್ಲಿ ಇದು ಮೊಟ್ಟ ಮೊದಲಿಗೆ ಗುರುನಾಥನದಿಂದ ಜ್ಞಾನ ಬರ್ತದ. ಹೌದು. ಬಂದಿರ್ತಕ್ಕಂಥ ಜ್ಞಾನದ ಅಹಂಕಾರ ಬಹಳ ಐತಂದ್ರ ಇದು ಅವನಿಗೆ ಮನುಷ್ಯನಿಗೆ ಮಣ್ಣು ಕೊಡ್ತದ. ಹೌದು. ಮನುಷ್ಯನಿಗೆ ಮುಚ್ಚುತ್ತದ. ಅವನ ಜ್ಞಾನ ಇಲ್ಲದಂಗ ಮಾಡ್ತದ. ಹೌದು. ಅದಕ್ಕಾಗಿ ಪದೋಪದಿ ಆದ ಅಂತರ್ಗಂಗೆ ಹರಿಬೇಕಾಗಿದ್ರ, ಅಹಂಕಾರದ ಜಾಳಿಗೆ ಹರಿಬೇಕಾಗಿದ್ರ ಏನ್ ಬೇಕು? ಪದೋಪದಿ ಉಪದೇಶ ಮನುಷ್ಯನಿಗೆ ಹೇಳಬೇಕಾಗ್ಯದ. ಹೌದು. ಅದಕ್ಕೆ ಇವತ್ತ ಕಮಿಟಿಯವರು ಕೂಡ್ಕೊಂಡು ಒಂದು ಒಳ್ಳೆ ವಿಷಯ ಇಟ್ಟಾರ. ಯಾವ್ದು ಇಟ್ಟಾರಿಪ್ಪ? ವಿಷಯ ಇಟ್ಟು ಎಲ್ಲಾರು ಹೋಗಿಬಿಟ್ಟಾರ. ಬರ್ತಾರ ಈಗ ಮತ್ತ. ದೇವರ ಕಾರ್ಯ ನಡೆದವ. ಯಾವ್ದು ವಿಷಯಪ್ಪ ಅಂತ ಕೇಳಿದ್ರ ಜಗತ್ತದೊಳಗ ಕೂಡುದು ಶ್ರೇಷ್ಠ ಏನು ಅಗಲುದು ಶ್ರೇಷ್ಠ. ಹೌದು. ಯಾಕ್ರಿ ದೇವ? ಕೂಡುದು ಶ್ರೇಷ್ಠ ಏನು ಅಗಲುದು ಶ್ರೇಷ್ಠ. ಇಟ್ಟಾರ. ನಮ್ಮ ಹಿರಿಯ ಕಲಾವಿದರಾಗಿರ್ತಕ್ಕಂಥವ್ರು ಕಲ್ಮೇಶ್ ಮಾಸ್ತರ್ ಅವರು ಬಹಳ ಇದ್ದರ ಮನೆಯಿಂದ ವಿಷಯ ಮಾತಾಡ್ಯಾರ್ರಿ. ಜಗತ್ತದೊಳಗ ಅಗಲುದು ಶ್ರೇಷ್ಠ. ಇದು ಅರಟಾಳ ಮ್ಯಾಳಿಗಿರ್ಲಿ ಹೇಳಿದ್ರ ಅವ್ರು ಹಿಡ್ಕೊಂಡು ಏನಂತ ಹೇಳಿದ್ರು? ಕೂಡು ಹುಟ್ಟುದೊಮ್ಮ ಸಾಯ್ತದ, ಕಟ್ಟುದೊಮ್ಮ ಬೀಳುತ್ತದ, ಕೂಡುದೊಮ್ಮ ಆಗಲತ್ತದ ಅಂದ್ರ ಅವ್ರು.
ಅಂದ್ರು. ಹಾ ಹಾ ಅಂದಿದ ಪಾಲ್ ಹಿಡಿದ್ರ ಅಗಲುದು ಮಾರಾಯ ಅಗಲದ ಪಾಲು ಇವತ್ತು ನಮಗದ. ಹಾ ಹಾ ಇದು ನಾ ಹ್ಯಾಂಗ ಪಿಟಿಕ ಹಚ್ಚಿನಲ್ಲ ಹ್ಯಾಂಗ ಜಗತ್ತದೊಳಗ ಕೂಡುದು ಹ್ಯಾಂಗನಂತದ ಪಿಟಿಕ ಹಚ್ಚಿ ಮಾತಾಡತ್ ಹೇಳ್ಯಾರ ಅವ್ರು. ಪೀಟಿಕ ಹಚ್ಚಿ ಹೇಳಿದ್ರ ಅವ್ರು ಕೂಡ್ತಂದ್ರ ಅಗಲು ಬೇಡದತ್ತ. ಕೂಡುತ್ತಂದ್ರ ಅಗಲಬೇಡದು ಹಾ 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 ಹೇಳ್ತಾರ ಹಿರಿಯರು. ಏನ್ ಹೇಳ್ತಾರ? ಹನಿ ಹನಿ ಕೂಡಿ ಹಳ್ಳಾಗತ್ತದ. ಹೌದು ಹೌದು ಯಾಕ್ರಿ? ಹೌದು. ಹನಿ ಹನಿ ಕೂಡಿ ಹಳ್ಳ ಆಗ್ತದ. ಹಳ್ಳ ಆಗ್ತದ. ತೆನಿ ತೆನಿ ಕೂಡಿ ರಾಶಿ ಆಗ್ತದ. ಹೌದು ಹೌದು. ಹೊಳಿ ಹೊಳಿ ಕೂಡಿ ಸಮುದ್ರ ಆಗ್ತದ. ಸಮುದ್ರ ಆಗ್ತದ. ಹೌದು ಹೌದು. ಜಗತ್ತದೊಳಗ ಏನ ಒಳ್ಳೇದದ ಎಲ್ಲಿ ಕೂಡ್ಯಾದ ಅಲ್ಲಿ ಆನಂದದ. ಆನಂದದ. ಎಲ್ಲಿ ಅಗಲ್ಯಾದ ಅಲ್ಲಿ ದುಃಖ ಅದ. ಅಲ್ಲಿ ದುಃಖದ. ಹೌದು. ಹನಿ ಹನಿ ಬಡ್ಕೊಳ್ಳೋದದ. ಹಾ ಹಾ ಅದಕ್ಕೆ ಜಗತ್ತದೊಳಗ ಕೂಡುದು ಬಹಳ ಶ್ರೇಷ್ಠ ಅದ. ಶ್ರೇಷ್ಠ ಅದ. ಕೂಡುದು ಶ್ರೇಷ್ಠ ಅದ. ಹಾ ಹಾ ಇನ್ನು ಕಲ್ಮೇಶಿ ಮಾಸ್ತರ್ಗ ಒಂದೇ ಒಂದು ಮಾತದ. ಏನದ ಮಾತಾ? ಇವತ್ತು ಮಾಸ್ತರ ಹಾ ಜೋಡಿ ಯಾರ ಹರತ್ತ ಕೇಳಿದ್ರ ಶಿರವಾಳ ಗುಳಿ ಮುತ್ತಿನ ಮ್ಯಾಳದ. ಇವ್ರು ಬಲ್ಲಿ ಬಾರ್ಕೋಲೆಟ್ ಉದ್ದದ ಅದು ನಿಮಗೂ ಗೊತ್ತದ. ಗೊತ್ತದ ಗೊತ್ತದ. ಯಾಕ್ರಿ? ಆದ್ರಿ ವಿಷಯ ಹ್ಯಾಂಗಾಗಿರ್ಬೇಕಂದ್ರ ಹ್ಯಾಂಗ ಅಗ್ದಿ ಹಣ್ಣು ಬಾಳಿಕೆ ಸುಲ್ದಂಗ ಆಗಿರ್ಬೇಕು. ಹೌದು ಹೌದು. ಹೊಲಾರೆ ಬಹಳ ಅನುಕೂಲ ಹಿಡ್ಕೊಂಡಿರಿ. ಹಾ ಹಾ ಜಗತ್ತದೊಳಗ ಅಗಲುದು ಹ್ಯಾಂಗ ಶ್ರೇಷ್ಠ ಅನ್ನಂತದು ಹೌದು. ನಾವಲ್ಲ ಕೂತಿರ್ತಕ್ಕಂತ ಜನ ಚಪ್ಪಾಳಿ ತಟ್ಟಬೇಕು. ಹಂಗ ಹೇಳ್ಬೇಕು. ಹಾಂಗ ಹೇಳ್ಬೇಕಾಗ್ಯದ. ಹೇಳ್ತಾರ ತೋರಿ. ಯಾಕಂದ್ರ ಕಾರ್ಯಕ್ರಮಕ್ಕೆ ಸಮಯ ಬಹಳ ಆಗ್ಯದ. ಹಾ ಹಾ ಮೊದಲಿನ ಸಂಧಿಗೆ ಕಮಿಟಿಯವ್ರು ವಿಷಯ ಹಿಡಿದು ವಿಷಯ ಹಂಚಿಕೊಟ್ಟು ಹಿಡಿದುಕೊಂಡು ಬಿಡು ಅಂದಾರ. ಹೌದು. ಆ ಮಾತಿಗೆ ಅವ್ರು ಹಂಚ್ಕೊಂಡ್ರ. ಹೌದು ಹೌದು. ಜಗತ್ತದೊಳಗ ಕೂಡುದು ಹೆಂಗತ್ತ ಕೇಳಿದ್ರ ಹೆಂಗ ನಾವು ಎಲ್ಲಾರು ಹುಟ್ಟಿ ಬಂದಿದೇವಲ್ಲ. ಹುಟ್ಟಿ ಬಂದಿದ್ದೇವ ಅಂದ್ರೆ ಯಾವ ತರನಾಗಿ ಹನಿ ಹನಿ ಕೂಡಿ ಹಳ್ಳ ಆಗತ್ತದ. ಹೌದು ಹೌದು. ತೆನಿ ತೆನಿ ಕೂಡಿ ಮದನ ಆಗತ್ತದ. ಹೌದು. ರಾಶಿ ಆಗತ್ತದ. ಆಗ್ತದ. ಹಾಂಗ ಮನುಷ್ಯ ಹುಟ್ಟಬೇಕಾಗಿದ್ರು ಇದನ್ನು ಕೂಡಿನೇ ಬಂದಾದ. ಹೆಂಗ್ರಿ? ಅಗ್ನಿ ಗಾಳಿ ಉರಿ ಮಳಿ ಇದೇನದ ಪೃಥ್ವಿ ಆಪ ತೇಜ ವಾಯು ಆಕಾಶ ಇವೆಲ್ಲ ಪಂಚಮಹಾಭೂತ ಕೂಡಿದ್ದಾಗ ಅವಾಗ ನೀ ಮನುಷ್ಯ ಯೋನಿದೊಳಗ ಜನ್ಮ ತೊಟ್ಟು ಬಂದಿದಿ. ಹೌದು. ಇದು ಜಗತ್ತೊಳಗ ನೀ ಹುಟ್ಟಿ ಬಂದಿದ್ರೆ ಮೊದಲು ಕೂಡಿನೇ ಬಂದಿದಿ. ಹೌದು ಹೌದು. ಯಾವಾಗ 5 ತತ್ವಗಳು ಕೂಡಿ ಬಂದಾವ ಅವಾಗ ನಿನ್ನ ಮನುಷ್ಯನ ಜನ್ಮಾಗ್ಯದ. ಹಾ ಹಾ ಅದಕ್ಕೆ ನೀ ಎಷ್ಟು 84 ಲಕ್ಷ ಇವನಿ ಎಲ್ಲಾ ಹುಟ್ಟಿ ಬಂದಾವ. ಎಲ್ಲಾತ್ರೊಳಗ ಇವು ಪಂಚತತ್ವ ಅದಾವ. ಅದಾವ ಅದಾವ. ಯಾವಾಗ ಪಂಚತತ್ವ ನಿನ್ನಿಂದ ಒಳಗಿಂದ ಹೊರಗೆ ಹೋಗ್ತಾವ ಆಳ್ಯಾಗ ನಿನ್ನ ಅಂತ ಆಗ್ತದ. ನೀ ಕಲ್ಮೇಶ್ ಇರಲಿ. ಹಾ ಹಾ ಕಲ್ಮೇಶ್ ಹೋಗಿ ಬೇರೆ ಹೆಸರು ಬಂದಿರ್ತದೆ ನಿನಗೆ. ಹೌದು ಹೌದು. ಅದಕ್ಕೆ ನಿನಗೆ ಕಲ್ಮೇಶ್ ಮಾಸ್ತರ್ ಅನ್ಬೇಕಾಗಿದ್ರ ಮೊದಲು ನೀ ಒಳ್ಳೇದು ಕೂಡಿದ್ದೆ ಅಂದ್ರೆ ನಿನ್ ಕಲ್ಮೇಶ್ ಮಾಸ್ತರ್ ಅನ್ಬೇಕಾಗ್ಯದ. ಒಂದ್ ಮಾತು ಹೇಳಿದ್ರ ಅವ್ರು ಕೂಡುತ್ತಂದ್ರ ಹೊಟ್ಟೆ ಆಗ್ಲಿರ್ಬಿಡದ ಅಂತದೇ ಹೇಳ್ಬೇಕಂದ್ರ ಅವ್ರು ಇಂದ. ಕೂಡುತ್ತಂದ್ರ ಹೊಟ್ಟೆ ಆಗ್ಲಿಲಿ ಬ್ಯಾರದು. ಹಾ ಹಾ ಅಂತದೇ ಹೇಳ್ಬೇಕು ನೀವು ಇಂದ. ಇಲ್ಲಿ ನಾವೊಂದು ನಿಮಗೆ ಹೇಳ್ತೇವೆ. ಏನು ಅಗಲುದು ನೀವು ಹೇಳ್ತೀರಿ ಖರೆ. ಹಾ ಹಾ ಅಗಲುದು ಬೇರೆ. ಹಾ ನಷ್ಟ ಆಗೋದು ಬೇರೆ. ಹೌದು. ಇದ್ದುದು ಇಲ್ಲದಂಗ ಆಗೋದು ಬೇರೆ. ಹೌದು ಹೌದು. ಅದು ಕೂಡಿ ಅಗಲುದು ಬೇರೆ. ಹಾ 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 ಎಷ್ಟು ಫರಕ ನೋಡ್ರಿದ್ರ. ಬಹಳ ಫರಕ್ ಅದ. ಯಾಕ್ರಿ? ಹಾ ಹಾ ನಿನ್ನಲ್ಲಿದು ಪಂಚಮಹಾಭೂತ ಇವು ಇಲ್ಲದಂಗ ಅದು ಅಂದ್ರ ಇದು ಅಗಲದಂಗ ಅಲ್ಲಿದು ನಿನ್ನ ಅಂತ ಆಗ್ತದ. ನಿನ್ನ ಅಂತ ಆಗ್ತದ. ಹೌದು ಹೌದು. ಅಗಲಿಸಿ ತೋರಿಸ್ಬೇಕು. ಬಿಟ್ಟು ನಿನಗ ಬ್ಯಾರೆ ನಿಂದ್ರಿಬೇಕದು. ಬ್ಯಾರೆ ನಿಂದಿರ್ಬೇಕು. ಆಳ್ಯಾಗ ಅಗಲುದತ್ತಾರ. ಹಾ 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 ಇನ್ನೊಂದು ಮಾತು ಹೇಳಿದ್ರ ಅವ್ರು. ನಿಮಗೊಂದು ವಾರ್ನಿಂಗ್ ಅದ. ಹೊಟ್ಟೆ ಕೂಡಿಸಲಾರದೆ ಅಗಲಿಸ್ಬೇಕು ನೀವಿಂದ. ಹೊಟ್ಟೆ ಏನೇ ಅಗಲಿಸ್ತೆ ಅಗಲಸು. ಹಾ ಹಾ ಕೂಡಿಸಲಾರದೆ ಅಗಲಿಸಿ ತೋರ್ಸು. ಹೌದು. ನೀವೇ ಅಂದಿರಿ ಏನತ್ತ ಕೂಡ್ತಂದ್ರ ಹೊಟ್ಟೆ ಆಗಲಬೇಡ ಅಂದಿರಿ. ಖರೆ ನಮ್ದು ಒಂದು ವಾರ್ನಿಂಗ್ ಅದ. ನಮ್ದು ಒಂದು ತಾಕಿತ್ತದ. ಒಟ್ಟು ಕೂಡಿಸಲಾರದೆ ಅಗಲಿಸ್ಬೇಕು ನೀವು. ಇವತ್ತು ಕೂಡಿಸಲಾರದೆ ನೀವು ಮಾತಾಡಬೇಕು. ಕೂಡಿಸದೆ ನಾವು ಮಾತಾಡಬೇಕು. ಹೌದು ಹೌದು. ಜಗತ್ತದೊಳಗೆ ಎಷ್ಟು ಅಗಲೇ ಅದ. ಹೌದು ಹೌದು. ಅಗಲಿದ್ದೇ ವಿಷಯ ನೀವು ಬೆಳೆಸ್ಬೇಕಾಗ್ಯದ. ಹಾ ಹಾ ಕೂಡಿಸೋದು ಬೇಡ. ನಮ್ಮ ಹೊಲದಾಗ ಬರೋದು ಬೇಡ. ನೀವು ಬೇಡ ಬೇಡ. ಅದಕ್ಕೆ ಜಗತ್ತದೊಳಗೆ ಒಂದು ಮಾತು ಹೇಳಿದ್ರು ಅವರು. ಏನು? ನೀವು ಪ್ರಪಂಚದೊಳಗೆ ನಮ್ಮ ಹೊಟ್ಟಿಲಿ ಹುಟ್ಟಿರ್ತಕ್ಕಂಥ ಹೆಣ್ಣ ಮಗಳು ಹಾ 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 ನಮ್ಮ ಮನೆ ಒಳಗಿಂದ ಇನ್ನೊಂದು ಮನೆಗೆ ಕುಡ್ಬೇಕಾದ್ರೆ ನಮ್ಮ ಮನೆಯಿಂದ ನಾವು ಅಗಲಿಸಬೇಕಾಗ್ತದ. ಹಾ ಹಾ ಯಾವಾಗ ನಮ್ಮ ಹೆಣ್ಮಗಳಿಗೆ ಅಗಲಿಸುತ್ತೇವು. ಹೌದು ಹೌದು. ಇದು ಅಗಲು ವಿಷಯ ಇದ್ರಿ ಮಾರಾಯ. ಹಾ 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 ಅಕ್ಕಿ ಜೀವನ ಕಲ್ಯಾಣ ಆಗ್ತದ. ಹೇಮರೆಡ್ಡಿ ಮಲ್ಲಮ್ಮ ಕೊಟ್ರತ್ರ ಅಗಲಿಸಿ. ಹೇಮರೆಡ್ಡಿ ಮಲ್ಲಮ್ಮಗ ತನ್ನ ತವರಿಂದ ಅಗಲಿಸಿ ಕೊಟ್ರು ಅದಕ್ಕೆ ಒಳ್ಳೇದಾದಲು ಹೇಳ್ತಾರ. ಹಾ 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 ಕಲ್ಮೇಶ್ ಮಾಸ್ತರ. ಹೌದು. ಮಲ್ಲಯ್ಯ ಹೋಗಿ ಕೂಡ್ಯಾಳಕ್ಕೆ ಗೊತ್ತಿಲ್ಲ ಇವ್ರಿಗೆ. ತಲೆ ಬಿಟ್ಟಂಗ ಮಾತಾಡಬೇಡ್ರಿ. ಹಗಲಿರುಳು ಮಲ್ಲಯ್ಯ ಮಲ್ಲಯ್ಯ ಅತ್ತಿಳು ಹುಚ್ಚ ಗಂಡಗ ಶಾಣ್ಯ ಮಾಡ್ಯಾಳ. ಎದರಿಂದ ಮಾಡಿದಳು? ಶಿರ್ವಾಳ ಮಾರಾಯ ಮೊದ್ಲೇ ಸಮಾಧಾನ ಮಾತಿರ್ತಂತೆ ಎಲ್ಲರಿಗೂ ಗೊತ್ತದ.
ಖರೆ ಇನ್ನು ಸಮಾಧಾನ ಬೇಡತ್ತಾನ. ನಮ್ಮ ತಲೆ ತಿರುಗಿಸಿದ ಅಂದ್ರೆ ನೀವು ಮಾತ್ರ ಕಡಿತ ಚಂಜಿತನ ಹಾಡಿಕೆ ಮಾಡ್ತಿರ್ಲಿ ಗೊತ್ತಾಗಲ್ಲ. ಹಾ ಇದು ಎಚ್ಚರದಿಂದ ಮಾತಾಡ್ರಿ. ಹೌದು. ಹ್ಯಾಂಗ ಹೆಂಗ ಹೇಮರೆಡ್ಡಿ ಮಲ್ಲಮ್ಮ ತವ್ರ ಮನಿ ಒಳಗಿದ್ದಳು. ಇದ್ದಳು. ಯಾವಾಗ ಲಗ್ನ ಆಗಿ ಗಂಡ ಮನೆಗೆ ಹೋದಳು, ಏನ್ ಮಾಡಿದ್ರು? ಅವಾಗ ಜಗತ್ತದೊಳಗಕ್ಕೆ ಮಲ್ಲಯ್ಯನ ಭಕ್ತಾಗಿ ಮಲ್ಲಯ್ಯ ಹೋಗಿ ಕುಡ್ಕೊಂಡಾಳ. ಅವಾಗ ಜಗತ್ತು ಕೀರ್ತಿ ಆಗ್ಯದ. ಹುಚ್ಚ ಗಂಡಗ ಶಾಣ್ಯ ಮಾಡ್ಯಾಳ. ಎದರಿಂದ ಮಾಡಿದಳು? ಎದರಿಂದ ಮಾಡಿದಳು? ಮಲ್ಲಯ್ಯನ ಅನುಗ್ರಹದಿಂದ. ಮಲ್ಲಯ್ಯ ಹೋಗಿ ಕುಡಿದಾಗ ಮಲ್ಲಯ್ಯನ ನಾಮಸ್ಮರಣೆ ಮಾಡಿ ಭಕ್ತಿ ಮಾಡಿ ಜಗತ್ತೊಳಗ ಅಂತ ಕೀರ್ತಿ ಪಡ್ಕೊಂಡಾಳ. ಇಲ್ಲಿ ಗಂಡ ತವ್ರ ಮನೆ ಆಗಲಿಸಿದ್ರ ಅಂತ ಹೇಳಿದ್ರು. ಎದ್ರ ಕಾಲ ಆಗಲಿಸಿದ್ರು? ನಿನಗೊಂದು ಮಾತು ಕೇಳ್ತ. ಹಾ ಇವತ್ತು ವಿಷಯ ಭಾಳ ಬೇಡ, ಒಂದೇ ಪಾಯಿಂಟ್ ನೀ ಇವತ್ತು ನಮ್ಗೆ ಒಕ್ಕಡೆ ತೋರ್ಸು. ಹೌದು ಹೌದು. ಯಾಕ್ರಿ? ಹಾ ತವ್ರ ಮನೆ ಒಳಗಿನ ಹೆಣ್ಮಗಳಿಗೆ ಹೊರಗೆ ಹಾಕಿದಿ, ಹಾ ಇಲ್ಲಿ ಅಗಲಿಸಿದಿ. ಹೌದು. ಇದು ಒಳ್ಳೇದು. ಒಳ್ಳೇದು. ನೀವು ಒಂದಂಗೆ ಹೋಗಾನಿ. ಆ ಹೆಣ್ಣು ಮಕ್ಕಳಿಗೆ ಇನ್ನೊಂದು ತೊಲೆ ಹೋಗಿ ಕುಡಿಸಿದ ಏನ ಕುಡಿಸಿಲ್ಲ? ಕುಡಿಸುದ ಬಳಕೆ ಭೂಷಣ ಬರ್ತ. ಮಾರಾಯ ನಾ ಹೋಗಿ ನನ್ನ ಹೆಣ್ಮಗಳಿಗೆ ಇನ್ನೊಂದು ಕಡೆ ಕುಡಿಸಿದಂದಿ, ಇವತ್ತು ನಿಂದ ಕೆಲಸ ಮುಗೀತು. ಹಾ ನನ್ನ ಕಡೆ ಬರುದಿಲ್ಲ. ಹೌದು. ನನ್ನ ಹೆಣ್ಮಗಳಿಗೆ ಮನೆಯಿಂದ ಹೊರಗೆ ಹಾಕಿದ, ಮತ್ತವ್ರ ಮನೆಗೆ ಹೋಯ್ದು ಕುಡಿಸಿಲ್ಲ ಅಂದಿ, ಅವಾಗ ಇವತ್ತಿನ ಜಯ ಅದ. ಇದು ಒಂದೇ ಮಾತು ಫೆಸ್ಟ್ ಆಗ್ಬೇಕೇ ಅದ. ಆರ್ತಿಗೆ ಚಾನ್ಸ್ ಅದ. ಅಲ್ಲಿ ಆರ್ತಿಗೆ ನಿನಗೆ ಚಾನ್ಸ್ ಅದ, ಅಲ್ಲಿ ತನ ಇಲ್ಲ. ಅದಕ್ಕೆ ಬಹಳ ಅನುಭವದಿಂದ ವಿಷಯ ಆಗತ್ತವ. ಹೆಂಗ ನನ್ನ ಮಾಯದ ಮಾದಣ್ಣ ಸುಮ್ಮ ಮೊದಲಿನ ಪಾಳ್ಯಾಕಿದ್ರು ಪಿಟ್ಟಿಕ. ಹೌದು. ಹೆಂಗ ನನ್ನ ಮಾಯದ ಮಗ ಮಾಧುಲಿಂಗ ಹೆಂಗ ಜನಿಸಿ ಬಂದ? ಜನಿಸಿ ಬಂದು 13 ದಿವಸದ ಕನ್ನ ತಂದಿ ಬಂದಾನ. ಹೆಂಗ ಬಿಡಿಸದ? ಅನಂತದು. 4 ಸುಂದರ ಚಾಲ ಹಾಡಿ ಮತ್ತ ಹಿರಿ ಕಲಾವಂತರಿಗೆ ಹಿರಿ ಕಲಾವಂತರಿ ಪಾಳಿ ಹೋಗ್ತದ. ಹೌದು ಹೌದು. ಇನ್ನ ಮಾತ್ರ ಹಲಿಗೆ ಕೈತದ. ಕೈಲಿ ಅಲ್ಲ. ಎಷ್ಟು ಕೈತದ ಅಟ್ಟು ನಾದ ಬರ್ತದ. ನಾದ ಬರ್ತದ ಅಂತ ಮಾತನ್ನ ಹೇಳಿ, ಅದಕ್ಕೆ ನನ್ನ ಮಾಯದ ಮಗ ಮಾಧುಲಿಂಗ ಯಾವ ತರನಾಗಿ ತಂದಿ ಬಂದಾನ ಬಿಡಿಸ್ತಾ ಅನಂತದು ಹಾಡಿ ಹೇಳ್ತದ.